ಇನ್ನು ಸಿಂಹರಾಶಿಗೆ ಆದಾಯದಲ್ಲಿ ವೃದ್ಧಿ, ವಿದ್ಯಾ ವಿಷಯದಲ್ಲಿ ಪ್ರಗತಿ, ಅನೇಕವಾಗಿರ್ತಕ್ಕಂತಹ ಅವಕಾಶಗಳು ಬರ್ತದೆ. ಸಪ್ತಮ ಅಷ್ಟಮದಲ್ಲಿ ಪಾಪಗ್ರಹರು ಇದ್ದಾಗ ಸ್ವಲ್ಪ ಅನಾರೋಗ್ಯ, ಮೈ ಊದ್ಕೊಳ್ಳೋದು, ಅಗ್ನಿ ಪ್ರಕೋಪ ಉಂಟಾಗುವುದು, ಅಗ್ನಿಯ ಜಾಸ್ತಿಯಿಂದ ಪಿತ್ತದೋಷ ಅಂತ ಕರೀತಾರೆ ಆಯುರ್ವೇದದಲ್ಲಿ ಅದನ್ನು. ಅದರಿಂದ ನರದೋಷ, ನರದೌರ್ಬಲ್ಯ ಅಥವಾ ನರಗಳು ಊದ್ಕೊಳ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆ ಇದೆ. ಅದಕ್ಕೆ ಆಹಾರ ಮತ್ತು ಏನು ಸೇವಿಸ್ತೀವಿ ಅದರ ಬಗ್ಗೆ ಹೆಚ್ಚು ಗಮನ ಇರಬೇಕು ಸಿಂಹರಾಶಿಯವರಿಗೆ. ವ್ಯಾವಹಾರಿಕವಾಗಿ ಉತ್ತಮ, ವೈದ್ಯರಿಗೆ, ವೈದ್ಯಕೀಯ ಕ್ಷೇತ್ರದವರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಇದೆಲ್ಲರಿಗೂ ಕೂಡ ಬಹಳ ಅನುಕೂಲಕರವಾಗಿರ್ತಕ್ಕಂತಹ ತಿಂಗಳು. ಶ್ರೀ ಗುರುಕ್ಷೇತ್ರಗಳ ದರ್ಶನ, ಪೀಠಗಳ ಸೇವೆ ಇತ್ಯಾದಿ. ಕೆಲವರಿಗೆ ಸಿಂಹರಾಶಿಗೆ ಸಪ್ತಮಾಷ್ಟಮ ದೋಷಗಳು, ಜನ್ಮದಲ್ಲಿ ಕುಜ ಎಲ್ಲ ಇರುವುದರಿಂದ ಕೆಲವರಿಗೆ ವಂಶದಲ್ಲಿ ಇರ್ತಕ್ಕಂತಹ ಕೆಲವು ಪಿತೃಗಳಿಗೆ ಸಂಬಂಧಪಟ್ಟಿರೋ ಕೆಲವು ದೋಷಗಳು ಇರ್ತದೆ. ಅದನ್ನು ಸೂಕ್ತವಾಗಿ ವಿಮರ್ಶೆ ಮಾಡಿಸಿಕೊಂಡು ಪಿತೃದೇವತೆಗಳ ಆರಾಧನೆಯನ್ನು ಕೂಡ ವಿಶೇಷವಾಗಿ ಮಾಡಿಕೊಳ್ತಕ್ಕಂಥದ್ದು. ಅದರಿಂದ ವಿಶೇಷವಾಗಿ ಯಾವುದೇ ಒಂದು ವಿಶೇಷ ಕೆಲಸಗಳಿಗೆ ನೀವು ಕೈ ಹಾಕಿದರೆ ಏನಾರು ತಡೆ ಇದ್ದರೆ ಅದೆಲ್ಲ ಪರಿಹಾರ ಆಗ್ತದೆ ಅಂತಂತ ಭಾವ. ಮುಂದೆ